ಅವನೇ ಸಂಪೂರ್ಣವಾಗಿ ದೇವರ ಪರಿಶುದ್ಧಾತ್ಮನ ಕರಡಲ್ಲಿ ಸಮರ್ಪಿಸೋಣ. ದೇವರ ಪರಿಶುದ್ಧಾತ್ಮ ನಮ್ಮ ದೇಹದಲ್ಲೂ ಪ್ರಾಣದಲ್ಲೂ ಆತ್ಮದಲ್ಲೂ ಚಲಿಸುವಂತೆ ದೇವರ ಪರಿಶುದ್ಧಾತ್ಮರು ನಮ್ಮನ್ನು ಪರಿಪೂರ್ಣವಾಗಿ ಮಾತೆ ಮರಿಯಳನ್ನು ಆವರಿಸಿಕೊಂಡಂತೆ ನಮ್ಮನ್ನು ಅವರು ಪರಿಪೂರ್ಣವಾಗಿ ಆವರಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ದೇವರ ಪರಾತ್ಮರ ಶಕ್ತಿ, ಆ ದೇವರ ಪ್ರೀತಿ ಮರಿಯಳ ಗರ್ಭಧರಿಸಿದಂತೆ ರೂಪುಗೊಂಡಂತೆ ನಮ್ಮ ದೇಹಗಳು ಯೇಸುವಿನ ಗರ್ಭಗುಡಿಗಳಾಗಿ ಮಾರ್ಪಡುವಂತೆ ಆ ಕ್ರಿಸ್ತನ ಪ್ರೀತಿಯನ್ನು ನಾವು ಅನುಭವಿಸಿ ಇತರಿಗೆ ಸಾರಲು ಬೇಕಾದ ಕೃಪೆಯನ್ನು ಪರಿಶುದ್ಧಾತ್ಮರು ದಯಪಾಲಿಸುವಂತೆ ಎರಡು ಕೈಗಳನ್ನು ಮೇಲೆತ್ತಿ ಸ್ತುತಿಸೋಣ. ಗಟ್ಟಿಯಾಗಿ ಸ್ತುತಿ ಮಾಡೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿ, ದೇವರ ಅಪಾರವಾದ ಪ್ರೀತಿ ಮತ್ತು ಆಯ್ಕೆ ಬಗ್ಗೆ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಮೊದಲನೇ ಅಂಶವಾಗಿದೆ, ಸರ್ವೇಶ್ವರ ನಮ್ಮನ್ನು ಪ್ರೀತಿಸಿ ಆರಿಸಿಕೊಂಡಿದ್ದಾರೆ. ಎರಡನೇ ವಿಷಯ, ಪ್ರೀತಿ ದೇವರಿಂದ ಉಗಮವಾದದ್ದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಆತ್ಮೀಯ ಸಹೋದರ ಸಹೋದರಿ, ಮೊದಲನೇ ವಿಷಯದಲ್ಲಿ ಸುಮಾರು ವಿಷಯ ಇದೆ, ಧ್ಯಾನಿಸಲಿಕ್ಕೆ ಗಮನ ಕೊಟ್ಟು ಕೇಳಿಸ್ಕೊಳ್ರಿ. ಸರ್ವೇಶ್ವರ ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಇವತ್ತು ನೋಡಿ, ಒಬ್ಬ ಮನುಷ್ಯ ನಿಮ್ಮನ್ನು ಪ್ರೀತಿಸ್ತಾರೆ ಅಥವಾ ನಿಮ್ಮನ್ನು ನಂಬುತ್ತಾರೆ, ಏನಾದ್ರು ಒಂದು ಜವಾಬ್ದಾರಿ ಕೊಡ್ತಾರೆ ಅಂತ ಹೇಗೆ ನಂಬ್ತಾರೆ? ಅವನ ಯೋಗ್ಯತೆ ಏನು, ಅವನ ಸಾಮರ್ಥ್ಯ ಏನು, ಅವನ ಅಂತಸ್ತೇನು, ಅವನ ಬಾಹ್ಯ ಸೌಂದರ್ಯ ಏನು ಅಂತ ನೋಡ್ತಾರೆ. ಒಂದು ರಿಸೆಪ್ಷನಿಸ್ಟ್ಗೆ ಒಂದು ಕೆಲಸಕ್ಕೆ ಹೋದ್ರು ಕೂಡ ಆ ರಿಸೆಪ್ಷನಿಸ್ಟ್ ಏನಾಗಿರಬೇಕು? ಚೆನ್ನಾಗಿರಬೇಕು. ಅವಳು ಒಳ್ಳೆ ಚೆನ್ನಾಗಿ ಮಾತುಗಾರಿಕೆ ಬಲ್ಲವಳಾಗಿರಬೇಕು ಅಲ್ವಾ? ಸೊ ಇದೆಲ್ಲ ನೋಡಿ, ಒಂದು ಕೆಲಸವನ್ನು ಸಂಪಾದಿಸ್ಕೊಳ್ಳಿಕ್ಕೆ ಯೋಗ್ಯತೆ, ಸಾಮರ್ಥ್ಯ, ಅಂತಸ್ತು, ಬಾಹ್ಯವಾದ ಸೌಂದರ್ಯವನ್ನು ನೋಡಿ ಅರ್ಥ ಮಾಡಿಕೊಳ್ತಾರೆ. ಹಾಗಾಗಿ ಈ ಒಂದು ಬಾಹ್ಯವಾದದ್ದನ್ನು ನೋಡಿ ವಿದ್ಯಾಭ್ಯಾಸಕ್ಕಾಗಲಿ, ಒಂದು ಸ್ನೇಹ ಬೆಳೆಸೋದಕ್ಕಾಗಲಿ ಅಥವಾ ಇನ್ಯಾವುದೋ ಕಾರ್ಯಗಳಿಗಾಗಲಿ ಏನು ಮಾಡ್ತಾರೆ? ನಮ್ಮ ಬಾಹ್ಯವಾದ ಸೌಂದರ್ಯವನ್ನು, ಯೋಗ್ಯತೆಯನ್ನು, ಅರ್ಹತೆನೆಲ್ಲ ನೋಡ್ತಾರೆ. ಒಂದು ಫ್ರೆಂಡ್ಶಿಪ್ ಬೆಳೆಸಬೇಕಾದ್ರೂ ಕೂಡ ನೋಡ್ತಾರೆ. ಫ್ರೆಂಡ್ಶಿಪ್ ಬೆಳೆಸ್ಬೇಕಾದ್ರೂ ಇವನು ಯೋಗ್ಯನಾ, ನನ್ನ ಸ್ನೇಹ ಬೆಳೆಸಲಿಕ್ಕೆ ಇವನು ಯೋಗ್ಯನಾ, ಅರ್ಹನಾ? ಬೇಸಲ. ಹಾಲೆಲೂಯಾ, ಹಾಲೆಲೂಯಾ. ಆದರೆ ನನ್ನ ಆತ್ಮೀಯ ಸಹೋದರ ಸಹೋದರಿ, ಸೃಷ್ಟಿಕರ್ತನಾದ ದೇವರು ಈ ಯಾವ ಅರ್ಹತೆಯನ್ನು, ಯಾವ ಯೋಗ್ಯತೆಯನ್ನು, ಯಾವ ಬಹಿರಂಗವಾದ ಸೌಂದರ್ಯವನ್ನು ನೋಡಲಿಲ್ಲ. ಮನುಷ್ಯ ನೋಡ್ದ. ಆದರೆ ದೇವರು, ಸರ್ವೇಶ್ವರನಾದ ದೇವರು ನಿಮ್ಮ ಬಹಿರಂಗವಾದ ಚೆಲುವಿಕೆಯನ್ನು ಅಥವಾ ನಿಮ್ಮ ಅಂತಸ್ತನ್ನು, ನಿಮ್ಮ ಐಶ್ವರ್ಯವನ್ನು, ನಿಮ್ಮ ಘನತೆಯನ್ನು ಇದ್ಯಾವುದು ನೋಡಲಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕಾಗಿ ಮನುಷ್ಯನ ಆಲೋಚನಾ ದೃಷ್ಟಿಯೇ ಬೇರೆ, ದೇವರ ಆಲೋಚನಾ ದೃಷ್ಟಿಯೇ ಬೇರೆ. ಪ್ರೈಸ್ ದಿ ಲಾರ್ಡ್. ಆತನು ನಮ್ಮನ್ನು ಆರಿಸಿಕೊಂಡಿದ್ದು ನಮ್ಮ ಅರ್ಹತೆಯನ್ನು, ಯೋಗ್ಯತೆಯನ್ನು ನೋಡಿ ಅಲ್ಲ, ಬದಲಿಗೆ ನಮ್ಮ ಮೇಲಿರುವ ಆತನಿಗಿರುವಂಥ ಅಪಾರವಾದ ಪ್ರೀತಿ. ನಮ್ಮನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಂದರೆ, ಇವತ್ತು ಏನೋ ಸ್ವಲ್ಪ ವಿಶ್ವಾಸದಲ್ಲಿ ಬೆಳೀತಾ ಇದ್ದೀವಿ, ದೇವರ ವಾಕ್ಯದಲ್ಲಿ ಜೀವಿಸ್ತಾ ಇದ್ದೀವಿ, ವಚನದಂತೆ ಜೀವಿಸ್ತಾ ಇದ್ದೀವಿ, ಅಥವಾ ಇತರಿಗಾಗಿ ಪ್ರಾರ್ಥಿಸ್ತಾ ಇದ್ದೀವಿ ಅಂತಂದರೆ ಇದು ಯಾವುದು ನಮ್ಮ ಯೋಗ್ಯತೆ ಅಲ್ಲ, ದೇವರ ಅಪಾರವಾದ ಉಚಿತಾರ್ಥವಾದ ವರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಸಂತ ಪೌಲರು ಹೇಳ್ತಾರೆ, ರೋಮನರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 16ನೇ ವಾಕ್ಯ, ರೋಮ 9:16, ದೇವರ ದಯೆ ದೊರಕುವುದು ಮಾನವನ ಇಚ್ಛೆಯಿಂದಲ್ಲ, ಮಾನವನ ಪ್ರಯತ್ನದಿಂದಲ್ಲ, ಮಾನವನ ಯೋಗ್ಯತೆಯಿಂದಲ್ಲ, ಮಾನವನ ಬಹಿರಂಗ ಸೌಂದರ್ಯದಿಂದಲ್ಲ, ಬದಲಿಗೆ ಅದು ದೊರಕುವುದು ದೇವರ ಅಪಾರ ಪ್ರೀತಿ ಮತ್ತು ಕರುಣೆಯಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರ ದಯೆ, ಒಂದು ಹಾಡಾಡಲಿಕ್ಕೆ ಕೊಟ್ಟಂಥ ಒಂದು ಸಿಕ್ಕಿದಂಥ ಒಂದು ಗಿಫ್ಟ್, ಒಂದು ದೇವರ ವಾಕ್ಯ ಸಾರುವಂಥ ಒಂದು ಗಿಫ್ಟ್, ಇತರಿಗಾಗಿ ಪ್ರಾರ್ಥಿಸುವಂಥ ಒಂದು ಗಿಫ್ಟ್, ಇತರಿಗಾಗಿ ಮಧ್ಯಸ್ಥಿಕೆ ಮಾಡಿ ಪ್ರಾರ್ಥಿಸುವ ಗಿಫ್ಟು. ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬರು ಕಷ್ಟದಲ್ಲಿರುವಾಗ ಸಹಾಯ ಮಾಡುವಂಥ ಮನಸ್ಸು, ಇದೆಲ್ಲ ಎಲ್ಲಿಂದ ಬಂದಿತ್ತು ಅಂದರೆ ನಮ್ಮ ಯೋಗ್ಯತೆಯಿಂದಲೋ, ನಮ್ಮ ಅರ್ಹತೆಯಿಂದಲೋ, ನಾವು ಮಾಡಿದ ಒಳ್ಳೆ ಕಾರ್ಯಗಳಿಂದಲ್ಲ, ಇದೆಲ್ಲ ಬಂದಿದ್ದು ದೇವರ ಉಚಿತಾರ್ಥವಾದ ವರದಾನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ದೇವರು ಯಾವ ಯೋಗ್ಯತೆ ನೋಡಲಿಲ್ಲ, ಯಾವ ಅರ್ಹತೆ ನೋಡಲಿಲ್ಲ, ಯಾವ ಅಂತಸ್ತು ನೋಡಲಿಲ್ಲ, ಯಾವ ಬಹಿರಂಗ ಚೆಲುವಿಕೆ ನೋಡಲಿಲ್ಲ. ಅವರು ನೋಡ್ತಾ ಇರೋದು ನಿನ್ನ ಹೃದಯವನ್ನು ಮಾತ್ರವೇ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಇಂದು ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ಆತನ ಪ್ರೀತಿಯನ್ನು ನಾವು ಅರಿತುಕೊಳ್ಬೇಕಾದ್ರೆ 3 ಪ್ರಮುಖವಾದ ಸತ್ಯಗಳನ್ನು ಆಳವಾಗಿ ಧ್ಯಾನಿಸಬೇಕಾಗ್ತದೆ. 3 ವಿಷಯಗಳಿಗಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. 3 ವಿಷಯಗಳಿಗಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮೊದಲನೇ ವಿಷಯ, ಜಗತ್ತು ಉಂಟಾಗುವ ಮೊದಲೇ ಯೇಸು ಕ್ರಿಸ್ತನಲ್ಲಿ ತಂದೆ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನಮ್ಮನ್ನು ಈ ಭೂಮಿ ಮೇಲೆ ತಂದಿರುವುದು ಯಾವುದೋ ಆಕಸ್ಮಿಕವಾದ ಘಟನೆಯಿಂದಲ್ಲ. ನಾವು ಹುಟ್ಟುವ ಮುನ್ನವೇ, ಈ ಜಗತ್ತು ಸೃಷ್ಟಿಯಾಗುವ ಮೊದಲೇ ಆತನು ನಮ್ಮನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದರು, ತಮ್ಮ ಆಲೋಚನೆಯಲ್ಲಿ ಇಟ್ಟುಕೊಂಡಿದ್ದರು. ಪ್ರೈಸ್ ದಿ ಲಾರ್ಡ್. ಎಫೆಸ 1:4 ವಾಕ್ಯ ಓದ್ತೀರಾ? ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರು ಕ್ರಿಸ್ತ ಯೇಸುವಿನಲ್ಲಿ ತಮ್ಮವರಿಂದಾಗಿ, ತಮ್ಮವರದನು ತಮ್ಮ ಸ್ವಂತದವಳಾಗಿ ದೇವರು ಆಯ್ಕೆ ಮಾಡಿದರು. ಯಾವಾಗ? ಜಗತ್ತು ಉಂಟಾಗುವ ಮೊದಲೇ. ನೀನು ತಾಯಿಯ ಗರ್ಭದಲ್ಲಿ ರೂಪುಗೊಂಡಾಗಲ್ಲ, ತಾಯಿಯ ಗರ್ಭದಿಂದ ಹೊರಬಂದಾಗಲ್ಲ, ಅಥವಾ ನೀನು ಯಾವುದೋ ಒಂದು ಒಳ್ಳೆ ಪುಣ್ಯ ಕಾರ್ಯ ಮಾಡೋದ್ರಿಂದ ಆಗಲ್ಲ. ಜಗತ್ತು ಉಂಟಾಗುವ ಮೊದಲೇ ತಂದೆಯಾದ ದೇವರು ಯೇಸು ಕ್ರಿಸ್ತರಲ್ಲಿ ನಿನ್ನನ್ನು ತನ್ನ ಮಗಳಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ ಸಿಕ್ತಮ್ಮ? ಪಾಪ ಹುಡುಕ್ತಾ ಇದ್ದಾರೆ ತುಂಬ ಜನ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ಜಗತ್ತು ಉಂಟಾಗುವ ಮೊದಲೇ ದೇವರು ನಮ್ಮನ್ನು ಆರಿಸ್ಕೊಂಡ್ರು. ಹೇಗೆ? ನಮ್ಮ ಅರ್ಹತೆಯೋ, ನಮ್ಮ ವಿದ್ಯಾ ಬುದ್ಧಿಯೋ, ನಮ್ಮ ಸಾಮರ್ಥ್ಯ ಅಲ್ಲ. ಅದು ದೇವರು ತನ್ನ ಅನ್ಯಂತವಾದ ಪ್ರೀತಿಯಿಂದ ನಮ್ಮನ್ನು ಆತನು ಆಯ್ಕೆ ಮಾಡಿಕೊಂಡ. ಅದಕ್ಕಾಗಿ ಪೌಲ ಹೇಳ್ತಾರೆ, ರೋಮ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಸಂತ ಪೌಲ ಹೇಳ್ತಾರೆ, ಯಾವಾಗ ದೇವರು ಆಯ್ಕೆ ಮಾಡಿಕೊಂಡ್ರು? ನೀತಿವಂತನಾಗಿ ಆದಾಗಲ್ಲ, ಪರಿಶುದ್ಧವಾದ ವ್ಯಕ್ತಿ ಆದಾಗಲ್ಲ, ಸತ್ಪುರುಷನಾಗಿ ಅಲ್ಲ, ನೀನು ವಿಶ್ವಾಸಿ ಆದಾಗಲ್ಲ, ಅಥವಾ ನೀನು ಕರೆಕ್ಟಾಗಿ ಚರ್ಚಿಗೆ ಬರೋವಾಗಲ್ಲ, ಅಥವಾ ನೀನು ಕರೆಕ್ಟಾಗಿ ಪ್ರಾರ್ಥನೆಗೆ ಬಂದ ಮೇಲೆ ಅಲ್ಲ, ಅಥವಾ ನೀನೆಲ್ಲ ಕೆಟ್ಟ ಜೀವನ ಬಿಟ್ಟು ಒಳ್ಳೆಯದಾಗಿ ಬದುಕಿದಾಗಲ್ಲ. ನೀನು ಪಾಪಿಯಾಗಿರುವಾಗಲೇ ದೇವರು ನಿನ್ನನ್ನು ಪ್ರೀತಿಸಿದ್ರು. ಪ್ರೈಸ್ ದಿ ಲಾರ್ಡ್. ಓದ್ತೀರಾ ಯಾರಾದರೂ? 5:8. ಆದರೆ ನಾವಿನ್ನು ಪಾಪಿಗಳಾಗಿರುವಾಗಲೇ ಕ್ರಿಸ್ತ ಯೇಸು ಯಾರಿಗೋಸ್ಕರ? ನನಗೋಸ್ಕರ ಪ್ರಾಣತ್ಯಾಗ ಮಾಡಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಲ್ಲಿ ನಮಗೋಸ್ಕರ ಬೇಡ, ನನಗೋಸ್ಕರ ಬೇಡ. ನಿಮ್ಮ ಹೆಸರಾಕಿ ಓದ್ತೀರಾ? ನಿರ್ಮಲ್, ಪಾಪಿಯಾಗಿರುವಾಗಲೇ. ಈಗ ಹೇಳಿ, ಆದರೆ ನೀವು ನಿಮ್ಮ ಹೆಸರು ಹೇಳ್ಕೊಳ್ಳಿ. ಯಾರಿಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದು? ಗ್ರೇಸಿಗೋಸ್ಕರನೇ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ವೈಯಕ್ತಿಕವಾಗಿ ಇದು ನನ್ನ ವೈಯಕ್ತಿಕ ಪರ್ಸನಲ್. ಪ್ರೈಸ್ ದಿ ಲಾರ್ಡ್. ಇವಾಗ ಒಬ್ಬೊಬ್ಬರು ಇದ್ದೀರಿ, ನಿಮ್ಮ ಒಬ್ಬೊಬ್ಬರಿಗಾಗಿ ಯೇಸು ಕ್ರಿಸ್ತರು ಸತ್ತಿದ್ದಾರೆ, ನಮ್ಮೊಬ್ಬೊಬ್ಬರಿಗಾಗಿ ಯೇಸು ಕ್ರಿಸ್ತರು ಸತ್ತಿದ್ದಾರೆ. ಯಾವಾಗ? ನಾವಿನ್ನ ಪಾಪದಲ್ಲಿ ಇರುವಾಗಲೇ ಆ ಪಾಪಕ್ಕಾಗಿ ಸತ್ತು ಅವರ ಪಾಪವನ್ನು ಜಯಿಸಿದ್ದಾರೆ. ಕಾರಣ ಏನು? ನೀನು ಅವರ ಪ್ರೀತಿಯನ್ನು ಅರ್ಥಕೊಳ್ಬೇಕು. ನೀನು ಅವರ ಪ್ರೀತಿಯನ್ನು ಅರಿತು ಅವರ ಪ್ರೀತಿಯಲ್ಲಿ ಪರಿಶುದ್ಧನಾಗಿ ಬದುಕಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಪ್ರೀತಿಯನ್ನು ನೀನು ಅರ್ಥ ಮಾಡಿಕೊಳ್ಬೇಕು. ಆ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಪಾಪದ ಜೀವನವನ್ನು ಬಿಟ್ಟು ಪರಿಶುದ್ಧ ಮಾರ್ಗದಲ್ಲಿ ನಡಿಬೇಕು. ಪರಿಶುದ್ಧತೆ ಅಂದ್ರೆ ಏನು? ಆತನ ಪ್ರೀತಿಗೆ ವಿರೋಧವಾಗಿ ನಡೆದಿರುವಂಥದ್ದೇ ಪರಿಶುದ್ಧತೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದರ ಮುಖಾಂತರ ಏನಾಗ್ತದೆ? ಇದರಿಂದ ದೇವರಿಗೆ, ಯೇಸುವಿಗೆ, ಗ್ರೇಸಿ ಮೇಲೆ ಎಷ್ಟು ಪ್ರೀತಿ ಅಂತ ವ್ಯಕ್ತವಾಗ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಶಿಲುಬೆಯನ್ನು ನೋಡುವಾಗ ನನ್ನ ಮೇಲೆ ಯೇಸುವಿಗೆ ಎಷ್ಟು ಪ್ರೀತಿ ಇತ್ತು, ಆ ಪ್ರೀತಿ ಎಲ್ಲಿ ವ್ಯಕ್ತವಾಯಿತು? ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ, ತನ್ನ ದೇಹವನ್ನೇ ಬಿಟ್ಟುಕೊಟ್ಟಾಗ, ಬಲಿಯಾದಾಗ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾವಾಗ ನಾವಿನ್ನೂ ದೇವರನ್ನ ಅರಿತುಕೊಳ್ಳೇ ಇಲ್ಲ, ಪಾಪದ ಕೆಸರಲ್ಲಿ ಇದ್ದಾಗಲೇ ಕ್ರಿಸ್ತ ಯೇಸು ನಮಗಾಗಿ ಪ್ರಾಣ ಕೊಟ್ಟರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಹಾಗಾಗಿ ಮೊದಲನೇದಾಗಿ ಏನಾಗಿದೆ? ಜಗತ್ತು ಉತ್ಪತ್ತಿಯಾಗೋದಕ್ಕೆ ಮುಂಚೆಯೇ ದೇವರು
ತಂದೆ ದೇವರು ಯೇಸು ಕ್ರಿಸ್ತರಲ್ಲಿ ನಿಮ್ಮನ್ನು, ಗ್ರೇಸ್ ಅಕ್ಕನನ್ನು, ಸಗಾಯ ಅಕ್ಕನನ್ನು ಅಲ್ವಾ, ಜೇಮ್ಸ್ನನ್ನೋ, ಮೇರಿಯನ್ನೋ, ಜೋಸ್ಫಿನನ್ನೋ, ರೆಡ್ಡಿ ಅಂಕಲ್ನನ್ನೋ, ಇನ್ನೊಬ್ಬರನ್ನೋ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಆತ್ಮೀಯ ಸಹೋದರ ಸಹೋದರಿ, ದೇವರು ಸರ್ವೇಶ್ವರ ನಮ್ಮನ್ನು ಪ್ರೀತಿಸಿ ಏನು ಮಾಡಿದ್ರು, ನಮ್ಮನ್ನು ಆಯ್ಕೆ ಮಾಡಿಕೊಂಡ್ರು. ಯಾವಾಗ? ಜಗತ್ತು ಉಂಟಾಗುವ ಮೊದಲೇ ನಮ್ಮನ್ನು ಅವರ ಪ್ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಹೇಗೆ? ತನ್ನ ಮಗನಾಗಿ, ತನ್ನ ಮಗಳಾಗಿ, ತನ್ನ ಪ್ರಜೆಗಳಾಗಿ, ತನ್ನ ಜನಾಂಗವಾಗಿ ಆಯ್ಕೆ ಮಾಡಿಕೊಂಡ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಎರಡನೇದಾಗಿ ಪ್ರೀತಿಯ ಸಹೋದರ ಸಹೋದರಿ, ಮನುಷ್ಯನ ಪ್ರೀತಿಗೂ ದೇವರ ಪ್ರೀತಿಗೂ ಒಂದು ವ್ಯತ್ಯಾಸ ಉಂಟು. ಮನುಷ್ಯನ ಪ್ರೀತಿಯೆಲ್ಲ ಲೆಕ್ಕಾಚಾರ, ಮನುಷ್ಯನ ಪ್ರೀತಿಯೆಲ್ಲ ಅಳತೆ, ಮನುಷ್ಯನ ಪ್ರೀತಿಯೆಲ್ಲ ಲೆಕ್ಕಾಚಾರ, ಅಳತೆ. ಮನುಷ್ಯನ ಪ್ರೀತಿಯೆಲ್ಲ ಸ್ವಾರ್ಥ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರ ಪ್ರೀತಿ ಅಳತೆಗಳಿಲ್ಲದ್ದು, ನಿಸ್ವಾರ್ಥವಾದದ್ದು, ಎಲ್ಲೆಗಳನ್ನು ಮೀರಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ದೇವರು ಇಸ್ರೇಲ್ ಜನಾಂಗವನ್ನು ಆರಿಸಿಕೊಂಡಾಗ, ಇಸ್ರೇಲ್ ಜನರನ್ನು ಈಜಿಪ್ಟ್ನಲ್ಲಿ ಗುಲಾಮರಾಗಿದ್ದಾಗ ಇಸ್ರೇಲ್ ಜನರನ್ನು ದೇವರು ಆಯ್ಕೆ ಮಾಡಿಕೊಂಡ್ರಲ್ಲ, ಅವರ ಜನಬಲವನ್ನು, ಸೈನ್ಯ ಬಲವನ್ನು ನೋಡಿ ಅಲ್ಲ. ದೇವರು ನಮ್ಮನ್ನು ಆರಿಸಿಕೊಳ್ಳಲು ನಾವು ಬುದ್ಧಿವಂತರೋ ಅಥವಾ ಧನವಂತರೋ ಅಥವಾ ನೀತಿವಂತರು ಅಂತ ಕೂಡ ಆಯ್ಕೆ ಮಾಡಿಕೊಂಡಿಲ್ಲ. ಬದಲಿಗೆ ನಮ್ಮನ್ನು ತಮ್ಮವರೆಂದು ಆಯ್ಕೆ ಮಾಡಿಕೊಂಡ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ದೊಡ್ಡ ಜನಾಂಗವನ್ನು ಹುಡುಕಿ ಹೋಗಲಿಲ್ಲ, ಪುಟ್ಟ ಜನಾಂಗವನ್ನು ಹುಡುಕಿ ಬಂದರು. ಸಣ್ಣ ಗುಂಪನ್ನು. ಅದಕ್ಕೆ ಶುಭ ಸಂದೇಶ ನೋಡ್ತೀವಲ್ಲ, ಪುಟ್ಟ ಮಂದೆಯೇ ಭಯಪಡಬೇಡ, ನಾನು ನಿನ್ನ ಜೊತೆಗೆ. ಎಲ್ಲರೂ ಯೇಸು ಸ್ವಾಮಿ ಹೇಳಿದಾರ ಶುಭ ಸಂದೇಶದಲ್ಲಾಗಲಿ, ಇಡೀ ಬೈಬಲ್ ಓದಾಗಲಿ. ದೊಡ್ಡ ಮಂದೆಯೇ, ದೊಡ್ಡ ಸಮೂಹವೇ, ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿದಾರ? ಎಲ್ಲೂ ಹೇಳಿಲ್ಲ. ಅವ್ರು ಹೇಳಿದ್ದೇನು? ಪುಟ್ಟ ಮಂದೆ. ನೋಡಿ, ಅವ್ರ ಟಾರ್ಗೆಟ್ ಅಲ್ಲ ಪುಟ್ಟ ಮಂದೆ, ಇನ್ನೊಂದು ಟಾರ್ಗೆಟ್ ಅಲ್ಲ ಒಂದು ಆತ್ಮ, ಇನ್ನೊಂದು ಟಾರ್ಗೆಟ್ ಅಲ್ಲ 100 ಕುರಿಗಳಲ್ಲಿ ಕಳೆದೋದ ಒಂದು ಕುರಿ. ನಮ್ಮ ಟಾರ್ಗೆಟ್ಟು ಜನ ಜಾಸ್ತಿ ಇರಬೇಕು, ಕ್ರೌಡ್ ಜಾಸ್ತಿ ಇರಬೇಕು, ನಾವು ತುಂಬ ಜನ ಸೇರಬೇಕು. ಇದು ನಮ್ಮ ಟಾರ್ಗೆಟ್. ಬಟ್ ಜೀಸಸ್ ಟಾರ್ಗೆಟೇ ಬೇರೆ, ಜೀಸಸ್ ಮಾಸ್ಟರ್ ಪ್ಲಾನೇ ಬೇರೆ, ಅವರ ಆಲೋಚನೆಯೇ ಬೇರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಮನುಷ್ಯನ ಆಲೋಚನೆಗೂ ದೇವರ ಆಲೋಚನೆಗೂ ವ್ಯತ್ಯಾಸ ಇದೆ. ಮನುಷ್ಯನ ಪ್ರೀತಿಗೂ ದೇವರ ಪ್ರೀತಿಗೂ ಬಹಳ ಅಜ್ಜ ಗಜ ಅಂತರ ವ್ಯತ್ಯಾಸವಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ದೇವರು ಇಸ್ರಾಯೇಲನ್ನ ಆಯ್ಕೆ ಮಾಡಿಕೊಂಡಿದ್ದು ಅವರ ಜನಬಲವೋ ಅಥವಾ ಸೇನಾ ಬಲವಲ್ಲ ನೋಡಿ ಅಲ್ಲ, ಅಥವಾ ಅವರು ಅತಿ ಬುದ್ಧಿವಂತರು, ಅತಿ ಶ್ರೀಮಂತರು ಅಥವಾ ಶ್ರೇಷ್ಠರು ಅಂತ ಕೂಡ ಅಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ನೋಡೋಣ, ಇವತ್ತಿನ ರೀಡಿಂಗ್ ಅನ್ಕೊಳ್ತೀನಿ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 7ರಿಂದ 11 ವಾಕ್ಯ ಓದಿ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 7ರಿಂದ 11. ನೀವು ಸಂಖ್ಯೆಯಲ್ಲಿ ಜನಾಂಗಗಳಿಗೆಲ್ಲ ಹೆಚ್ಚು ಮಂದಿ ಎಂದು ಪ್ರೀತಿಸಿ ಆಯ್ದುಕೊಳ್ಳಲಿಲ್ಲ. ನೀವು ಜನಾಂಗದಲ್ಲೆಲ್ಲ ಹೆಚ್ಚು ಮಂದಿ ಅಂತ ತಿಳ್ಕೊಂಡು ನಿಮ್ಮನ್ನು ಪ್ರೀತಿಸಿ ಆಯ್ಕೆ ಮಾಡಿಕೊಂಡಿಲ್ಲ. ಬದಲಿಗೆ ನಿಜವಾಗಿಯೂ ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ. ನಿಜವಾಗಿಯೂ ನೀವು ಎಲ್ಲ ಜನಾಂಗಗಳಿಗಿಂತ ಅಲ್ಪಸಂಖ್ಯಾತರು, ಅಲ್ಪರು. ಮಿಗಿಲಾಗಿ ನೋಡಿದ್ರೆ ಎಲ್ಲ ಜನಾಂಗಗಳ ದೃಷ್ಟಿಯಲ್ಲಿ ನೀವು ಅಲ್ಪರು. ಏನಾಗಿದ್ದಾವೆ? ಅಲ್ಪರು, ಅಲ್ಪ ಜನಾಂಗ ಅಂತಂದ್ರೆ. ಇನ್ನೊಂದು ಕಡೆ ನೋಡುವಾಗ ಮಾನವನ ದೃಷ್ಟಿ ಅಲ್ಪ. ಇವನೆಷ್ಟು ಮಾತ್ರ ಕಾಣಯ್ಯ, ನಮ್ಮ ದೃಷ್ಟಿಯಲ್ಲಿ ಇವನೆಷ್ಟು ಮಾತ್ರದವನು, ನನ್ನ ಮುಂದೆ ಇವನು ಯಾರು, ನಾನು ಒಂದು ಚಿಟಿಕೆ ಹೊಡೆದ್ರೆ ಇದೆಲ್ಲ ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ನೋಡಿ, ಮಹಾ ಸೈನ್ಯ ಇಟ್ಟುಕೊಂಡು ಭುಜಬಲ ಪರಾಕ್ರಮ ಇದ್ದವನು ಕೂಡ ಗೋಲಿಯಾತನನ್ನು ಹೊಡಿಲಿಕ್ಕೆ ಆಗಿಲ್ಲ. ಅವರು ದಾವಿದನ ಅಣ್ಣ ಕೂಡ ಹೇಳ್ತಾನೆ, ನಿನಗೆ ಬುದ್ಧಿ ಇದೆಯೇನೋ ಅಂತ. ಸೌಲ ಅರಸ ಹೇಳ್ತಾನೆ, ಇದರಿಂದ ಆಗ್ತದಾ ಅಂತ. ಅದಕ್ಕಾಗಿ ಯುದ್ಧ ವಸ್ತ್ರಗಳನ್ನು ಹಾಕ್ತಾರೆ. ದಾವಿದ ಹೇಳ್ತಾನೆ, ಇದೆಲ್ಲ ಬೇಡ, ಬಿಟ್ಬಿಡ್ರೆ ನನ್ನನ್ನು ಫ್ರೀಯಾಗಿ. ಅವನು ಹೇಳ್ತಾನೆ, ನಾನು ಸರ್ವೇಶ್ವರನ ಬಲದಲ್ಲಿ ಹೋಗ್ತೇನೆ. ಯಾರ ಬಲದಲ್ಲಿ? ದಾವಿದ ಹೋಗುವಾಗ ಸೈನ್ಯ ಐತೆ, ಹಿಂದೆ ಸೈನಿಕರಿದ್ರ, ಅಶ್ವದಳ ಐತಾ, ಯಾವುದೆಲ್ಲ ಇಲ್ಲ. ಪ್ರೈಸ್ ದಿ ಲಾರ್ಡ್, ಒಬ್ಬನೇ ಸಿಂಗಲ್. ಅದಕ್ಕೆ ಅವನು ಗೊಲಿಯಾತ ನಡ್ತಾನೆ, ನಗಾಡ್ತಾನೆ, ಏನೋ ನಾಯಿ ಅನ್ಕೊಂಡಿದ್ದೆ ನನ್ನನ್ನು. ಪ್ರೀತಿಯ ಸಹೋದರ ಸಹೋದರಿ, ದೇವರು
ನಮ್ಮ ಯೋಗ್ಯತೆಯನ್ನು, ನಮ್ಮ ಘನತೆಯನ್ನು, ನಮ್ಮ ಅಂತಸ್ತನ್ನು, ನಮ್ಮ ಪ್ರತಿಭೆಯನ್ನು ಅಥವಾ ನಮ್ಮ ಪ್ರಭಾವವನ್ನು ನೋಡಿ ಆಯ್ಕೆ ಮಾಡಿಕೊಂಡಿಲ್ಲ. ನಾವು ದೊಡ್ಡ ಜನಾಂಗವಾಗಿದ್ದರೂ ಕೂಡ, ಚಿಕ್ಕ ಪುಟ್ಟ ಜನಾಂಗವಾದರೂ ಕೂಡ, ಅಲ್ಪರಾದರೂ ಕೂಡ ದೇವರು ಮನುಷ್ಯನಂತೆ ಲೆಕ್ಕ ಮಾಡಿಲ್ಲ. ನಮ್ಮನ್ನು ಅವರು ಗಣನೆಗೆ ತೆಗೆದುಕೊಂಡ್ರು. ಪುಟ್ಟ ಮಂದೆಯೇ ಭಯಪಡಬೇಡ, ನಾನು ನಿನ್ನ ಜೊತೆಗಿದ್ದೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಇಟ್ಕೊಳ್ಳಿ, ಈಗ ಇದು ನೀವು, ಇದು ಸ್ವಾಮಿ ಮಾತಾಡ್ತಾರೆ. ಹೇಳಿ, ಪುಟ್ಟ ಮಂದೆಯೇ ಭಯಪಡಬೇಡ, ನಾನು ನಿಮ್ಮ ಜೊತೆಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಹೆಸರು ಹೇಳ್ಕೊಳ್ಳಿ, ನಿಮ್ಮ ಹೆಸರು ನಿರ್ಮಲ್. ಭಯಪಡಬೇಡ, ನಾನು ನಿನ್ನ ಜೊತೆಗಿದ್ದೇನೆ. ಹೇಳಿ, ನಿರ್ಮಲ್, ಭಯಪಡಬೇಡ, ನಾನು ನಿನ್ನ ಜೊತೆಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಅವು ಬ್ಯೂಟಿಫುಲ್ ದೇವರೇ ಕಳಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಇದು ನೀನು. ಪ್ರೈಸ್ ದಿ ಲಾರ್ಡ್. ಯಾಕೆ? ಅವ್ರ ಅಂಗೈಯಲ್ಲಿ ಸೃಷ್ಟಿಸಲ್ಪಟ್ಟಿದ್ದು ನೀನು. ಅವ್ರು ಮಾತಾಡ್ತಾರೆ, ನೀವು ಕೇಳಬೇಕಷ್ಟೇನೆ. ಅಕ್ಕ ಓದಿ. ಆದರೂ ನೋಡಿ, ಅಲ್ಪ ಜನಾಂಗವಾದ್ರು ಏನು ಜನಾಂಗ ಅದು? ಅಲ್ಪಸಂಖ್ಯಾತರಾಗಿದ್ರೂ ಕೂಡ ದೇವರು ನಿಮ್ಮನ್ನ ಪ್ರೀತಿಸಿ ತಾವು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಈಜಿಪ್ಟಿನ ರಾಜ ಫರೋಹನ ಕೈ ಕೆಳಗೆ ಗುಲಾಮರಾಗಿದ್ದ ನಿನ್ನನ್ನ ಈ ಲೋಕದ ಅಧಿಕಾರದ ಕೆಳಗಡೆ, ಈ ಲೋಕದ ಆಸೆ ಆಕಾಂಕ್ಷೆ ವ್ಯಾಮೋಹಗಳ ಕೆಳಗಡೆ, ಲೋಕದ ಇಚ್ಛೆಗಳಲ್ಲಿ ನೀನು ಗುಲಾಮರಾಗಿದ್ದ ನಿನ್ನನ್ನ ಅವರು ಬಿಡುಗಡೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅವತ್ತು ಫರೋನ ಸೈನ್ಯ ಅದು. ಇವತ್ತು ಮನುಷ್ಯನನ್ನು ಕಟ್ಟಿ ಹಾಕ್ತಾ ಇರೋದು ಯಾರು? ಇವತ್ತು ಮನುಷ್ಯನನ್ನು ಬಂಧಿಸ್ತಾ ಇರೋದು ಯಾರು? ಶುಭ ಸಂದೇಶವನ್ನು ಸಾರಲಿಕ್ಕೆ ತಡೆಯಾಗಿರುವಂಥದ್ದು ಯಾರು? ಸ್ವಾತಂತ್ರ್ಯವಾಗಿ ಬದುಕಲಿಕ್ಕೆ ಬಿಡದಿರುವಂತೆ ಅದು ಯಾವುದು? ಇವತ್ತು ಮನುಷ್ಯನ ಒಳಗಿರುವಂಥ ದುರಿಚ್ಛೆಗಳು, ಪಾಪಗಳು, ಲೋಕದ ವ್ಯಾಮೋಹಗಳು, ಲೋಕದ ಇಚ್ಛೆಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಿಂಪಲ್ ಆಗಿ ನೋಡಿ, ಬೈಬಲ್ ಮುಂದೆ ಎಷ್ಟೊತ್ತು ಕೂತ್ಕೊಳ್ತೀವಿ, ಮೊಬೈಲ್ ಮುಂದೆ ಎಷ್ಟೊತ್ತು ಕೂತ್ಕೊಳ್ತೀವಿ. ಹಾಗಾಗಿ ಇವತ್ತು ಸ್ವಾಮಿ ಯಾಕೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡ್ರಂದ್ರೆ, ಈ ಎಲ್ಲ ದುರವಸ್ಥೆಗಳಿಂದ, ಈ ಎಲ್ಲ ಗುಲಾಮತನದಿಂದ, ಈ ಎಲ್ಲ ಪಾಪದಿಂದ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ. ಈಗೇನು ಮಾಡಿದ್ರು? ಫರೋಹನನ್ನ ಆ ಒಂದು ಗುಲಾಮತನದಲ್ಲಿ ಇದ್ದವ್ರನ್ನ ಬಿಡುಗಡೆ ಮಾಡಕ್ಕೆ ಏನು ಮಾಡೋದು ದೇವರು? ತನ್ನ ಭುಜಬಲವನ್ನ, ತನ್ನ ಪರಾಕ್ರಮವನ್ನ ಪ್ರಯೋಗಿಸಿದ್ರು. ಓಕೆ, ಓದಿ. ತನ್ನ ಭುಜಬಲ ಮತ್ತು ಪರಾಕ್ರಮದಿಂದ ಆ ದೇಶದ ನಮ್ಮನ್ನು ಬರಮಾಡುದು. ಇವತ್ತು ಯೇಸು ಸ್ವಾಮಿ ಕೂಡ ನಮ್ಮ ಪಾಪಗಳ ಭಾರವನ್ನು ತನ್ನ ಭುಜದ ಮೇಲೆ, ಹೆಗಲಿನ ಮೇಲೆ ಹೊತ್ತರು. ಅವರು ತನ್ನ ಶಕ್ತಿಯನ್ನೆಲ್ಲ ಉಪಯೋಗಿಸಿ ಅವ್ರೇನು ಮಾಡಿದ್ರು? ಪಾಪದ ಅಂಧಕಾರದಲ್ಲಿ, ಪಾಪದ ಮಲಿನತೆಯಲ್ಲಿ, ಪಾಪದ ಗುಲಾಮತನದಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಅವರು ಸ್ವಲ್ಪ ತಮ್ಮ ಪರಾಕ್ರಮವನ್ನು, ತನ್ನ ಭುಜಬಲವನ್ನು ಉಪಯೋಗಿಸಿದರು. ಕಲ್ವಾರಿಯ ಶಿಲುಬೆಯನ್ನು ತನ್ನ ಭುಜಗಳಲ್ಲಿ ಹೊತ್ತು ಸಾಗಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವತ್ತು ತನ್ನ ಭುಜಬಲದ ಪರಾಕ್ರಮದಿಂದ ಇಸ್ರಾಯೇಲರನ್ನ ಬಿಡುಗಡೆ ಮಾಡಿದ ದೇವರು ಹೊಸ ಒಡಂಬಡಿಕೆಯಲ್ಲಿ ನಮ್ಮೆಲ್ಲ ಪಾಪಗಳನ್ನು ಯೇಸು ಕ್ರಿಸ್ತರು ತನ್ನ ಶಿಲುಬೆಯ ಮುಖಾಂತರ, ತನ್ನ ಶಿಲುಬೆಯನ್ನು ಭುಜಗಳಲ್ಲಿ ಹೊತ್ತು ಸಾಗುವುದರ ಮುಖಾಂತರ ಪಾಪಗಳನ್ನು ಹೊತ್ತು ತೀರಿಸಿದ್ರು. ಹಲ್ಲೆಲೂಯಾ. ನೆಕ್ಸ್ಟ್ ಹೋಗಿ. ಹಲ್ಲೆಲೂಯಾ. ಆದುದರಿಂದ ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ಇದನ್ನು ಚೆನ್ನಾಗಿ ಕಥೋಲಿಕ ಕ್ರೈಸ್ತ ತಿಳ್ಕೊಳ್ಳಿ. ಆದುದರಿಂದ ನಮ್ಮ ಪಾಪಕ್ಕಾಗಿ ಸತ್ತಿದ್ದು, ನಮ್ಮ ಪಾಪಕ್ಕಾಗಿ ಪರಿಹಾರ ಬಲಿಯಾಗಿದ್ದು, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದು ಅಲ್ವಾ? ನಾವು ದೈವತ್ವವನ್ನು, ದೈವ ಪದವಿಯನ್ನು ಕಳ್ಕೊಂಡಿದ್ದಂಥ ನಮಗೆ ದೈವತ್ವವನ್ನು, ದೈವ ಪದವಿಯನ್ನು, ಪುತ್ರ ಸ್ವೀಕಾರವನ್ನು, ಅಪ್ಪಾಂತಕರ ಸೌಭಾಗ್ಯವನ್ನು ನಮಗೆ ಪಡೆದುಕೊಟ್ಟಿದ್ದು ಯೇಸು ಸ್ವಾಮಿ. ಹಾಗಾಗಿ ಇವತ್ತು ನಮಗೆ ದೇವರು ಯಾರು? ಯೇಸು ಕ್ರಿಸ್ತರ ಒಬ್ಬರೇ ದೇವರು. ಪಿತಾ, ಸುತ ಮತ್ತು ಪರಿಶುದ್ಧಾತ್ಮರಾದ ತ್ರೈಯೇಕ ದೇವರು ಮಾತ್ರ ದೇವರು. ಬಿಟ್ಟರೆ ಈ ಲೋಕದಲ್ಲಿ ಬೇರೆ ಯಾರೂ ದೇವರಲ್ಲ. ಇವತ್ತು ನಾವು ಏನಾಗ್ತೀವಿ ಅಂತಂದರೆ, ಈ ಈಜಿಪ್ಟಿನಿಂದ ಗುಲಾಮತನದ ಬಿಡುಗಡೆಯಾಗಿ ಬಂದವಲ್ಲ, ಅವ್ರ ಥರನೇ ವರ್ತಿಸ್ತಾ ಇರ್ತೀವಿ. ಈ ಮೋಶೆಗೆ ಈಜಿಪ್ಟಿನಿಂದ ಬಿಡುಗಡೆಯಾಗಿ ಬಂದಿದ್ರಲ್ಲ, ಮೋಶೆ ನಾಯಕತ್ವದಲ್ಲಿ ಬಂದಿದ್ರು ಇಸ್ರಾಯೇಲರು, ಗೊಣಗುಡ್ತಾ ಇದ್ರು. ನಾವು ಅವತ್ತೇ ಹೇಳಿದ್ವಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು,
ಗುಲಾಮರಾಗಿದ್ದರೂ ಕೂಡ ವಾರಕ್ಕೊಂದ್ಸರಿ ಒಳ್ಳೆ ಮಾಂಸ ತಿಂತಾ ಇದ್ದೀವಿ. ಇಲ್ಲಿ ಬಂದು ಏನು ಮನ್ನಾ ಅಂತೆ, ಮನ್ನಾ ಯಾರು ತಿಂತಾರೆ? ಮನ್ನಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಎಂಥ ಮನ್ನಾ ಕೊಟ್ಟಿದ್ದು! ಸ್ವರ್ಗದಲ್ಲಿ ದೇವದೂತರು ಭುಜಿಸುತ್ತಿದ್ದ ಮನ್ನವನ್ನ ಪಾಪಿ ಮನುಷ್ಯನಿಗೆ ದೇವರು ಕೊಟ್ಟರು. ಅದನ್ನು ವಿಶ್ವಾಸ ಮಾಡಿ ತಿಂದಿಲ್ಲ, ಅವಿಶ್ವಾಸ ಮಾಡಿ ತಿಂದಿದ್ರಿಂದ ಸತ್ತು ಬಿದ್ದರು ಅವರು. ಆ ಮನ್ನವನ್ನು ತಿಂದ ಯಾವ ದೂತ ಸತ್ತಿಲ್ಲ, ಆದರೆ ಅದನ್ನು ತಿಂದವನು ಮಾತ್ರ ಸತ್ತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಯೇಸುಸ್ವಾಮಿ ಏನು ಮಾಡಿದ್ರು? ತನ್ನ ದೇಹವನ್ನೇ ಬಲಿಯಾಗಿ ಅರ್ಪಿಸಿದ್ರು. ಅವರೇ ನಂಬಿಗಸ್ತರಾದ ದೇವರು. ನಂಬಿಕೆಗೆ ಪಾತ್ರರಾದವರು ಯಾರು ಈ ಲೋಕದಲ್ಲಿ? ಯಾರು? ನನಗಾಗಿ ಪ್ರಾಣ ಕೊಟ್ಟವರು. ಯಾರು ನಂಬಿಗಸ್ತರು? ನನಗಾಗಿ ಪ್ರಾಣ ಕೊಡೋನು ಮಾತ್ರನೇ ನಂಬಿಗಸ್ತ. ನನ್ನ ಒಳಿತನ್ನು ಬಯಸೋನು, ನನ್ನ ಶ್ರೇಯಸ್ಸನ್ನು ಬಯಸೋನು, ನನ್ನ ಅಭಿವೃದ್ಧಿಯನ್ನು ಬಯಸೋನು, ನನ್ನ ನಾಶವನ್ನು ಬಯಸೋನಲ್ಲ ನಂಬಿಗಸ್ತ. ಅವನು ದ್ರೋಹಿ. ದೇವರ ಅಂದರೆ ಸನ್ಮಾರ್ಗದಿಂದ ಪಾಪದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾನಲ್ಲ, ನರಕದ ಕಡೆ ಕರ್ಕೊಂಡು ಹೋಗ್ತಾನಲ್ಲ, ಅವನು ದ್ರೋಹಿ, ಸೈತಾನ. ಯೇಸು ನಂಬಿಗಸ್ತರು. ಅವ್ರು ಹೇಳಿದರು, ಅಂತಿಮ ದಿನದಲ್ಲಿ ನಾನೆಲ್ಲರೂ ನಿಮ್ಮನ್ನು ನಿತ್ಯ ಜೀವಕ್ಕೆ ಎಬ್ಬಿಸ್ತೇನೆ. ಅವ್ರು ಹೇಳಿದರು, ನನ್ನ ತಂದೆಯ ಆಸ್ಥಾನದಲ್ಲಿ ಅನೇಕ ಮನೆಗಳಿದೆ. ಒಂದು ವೇಳೆ ಇಲ್ಲದಿದ್ದರೆ ನಿನಗೊಂದು ಮನೆ ಕಟ್ಬಿಟ್ಟು ಬಂದು ಕರ್ಕೊಂಡು ಹೋಗ್ತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಅವ್ರು ಹೇಳಿದ್ದು. ಅದಕ್ಕೆ ಕಳೆದ ತಿಂಗಳೆಲ್ಲ ನೋಡಿದ್ರೆ ಪವಿತ್ರಾತ್ಮನ ಬಗ್ಗೆ ಧ್ಯಾನಿಸುವಾಗ ಯೇಸುಸ್ವಾಮಿ ಹೇಳ್ತಾ ಇದ್ರು, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗೋದಿಲ್ಲ, ನಿಮ್ಮನ್ನು ಪೋಷಿಸಲು ಒಬ್ಬ ಪೋಷಕರನ್ನು ಕೊಡ್ತೇನೆ. ಯೆರೆಮೀಯ 31:3 ಹೇಳ್ತದೆ, ನಾನು ನಿನ್ನನ್ನು ಪ್ರೀತಿಸಿದ್ದು ಟೆಂಪರರಿ ಅಲ್ಲ, ನಾನು ನಿನ್ನನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೀತಿಯಿಂದ. ಧರ್ಮೋಪದೇಶ ಕಂಡು ಹೇಳಿದ್ದು, ಅವರೇ ನಿಮ್ಮ ದೇವರು, ಅವ್ರು ಬಿಟ್ಟರೆ ನಿಮಗೆ ಬೇರೆ ದೇವರು ಇಲ್ಲ. ಹಾಗಾಗಿ ಅವರು ಪ್ರೀತಿಸಿದ್ದು ನಿಮ್ಮನ್ನು ಹೇಗೆ ಟೆಂಪರರಿ ಅಲ್ಲ, ಅವ್ರು ನಂಬಿಕಸ್ತರು. ಅವ್ರು ನಿಮ್ಮನ್ನು ಪ್ರೀತಿಸಿದ್ದು ಶಾಶ್ವತವಾಗಿ. ಯೆರೆಮೀಯ 31:3. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿ, ಮಾನವನ ಪ್ರೀತಿ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತದೆ. ಮಾನವನ ಪ್ರೀತಿ ಇಲ್ಲೇ ನೋಡಿದ್ದೀನಿ ನಾನು. ನಾವೇನಾದ್ರು ಒಂದು ಸ್ವಲ್ಪ ಏನಾದ್ರು ಒಂದು ಚೂರು ಯಾವಾಗ ತಪ್ಪು ಮಾಡಿದಾಗಲೋ ಏನಾವಾಗ ಸ್ವಲ್ಪ ತಿದ್ದಿದ್ರೆ ನೆಕ್ಸ್ಟ್ ಟೈಮ್ ನಮ್ಮ ಮುಖ ಕೂಡ ನೋಡಲ್ಲ, ಮಾತಾಡ್ಸೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದು ಮನುಷ್ಯನ ಆಟಿಟ್ಯೂಡ್, ಏನು ಮಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಸಮ್ ಟೈಮ್ ಮನೆಗಳಲ್ಲಷ್ಟೇ ನಿಮ್ಮ ಮಕ್ಕಳನ್ನ ಗದರ್ಬಿಟ್ಟು ನೋಡೋಣ, ನಿಮ್ಮ ಮಕ್ಕಳು ಮಾತಾಡ್ತಾರೆ ನಿಮ್ಮ ಹತ್ರ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಮಾನವನ ಪ್ರೀತಿ ಪರಿಸ್ಥಿತಿಗೆ ತಕ್ಕಂತೆ ಬದಲಾಗ್ತದೆ. ಆದರೆ ದೇವರ ಪ್ರೀತಿ ಬದಲಾಗದ ನಿತ್ಯ ನಿತ್ಯ ಪ್ರೀತಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ಅದು ಅದರಲ್ಲೂ ಬದಲಾಗದ ಪ್ರೀತಿಯಾಗಿದೆ, ಅದು ಶಾಶ್ವತವಾದ ಪ್ರೀತಿಯಾಗಿದೆ. ಪ್ರೈಸ್ ದಿ ಲಾರ್ಡ್. ಭೂಮಿ ಆಕಾಶ ಅಳೆದು ಹೋದರೂ ಅವರ ಪ್ರೀತಿ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ನಾವು ತಪ್ಪು ಮಾಡಿದಾಗಲೂ ನಮ್ಮನ್ನು ತಂದೆಯಂತೆ ಶಿಕ್ಷಿಸಿ ತಿದ್ದುತ್ತಾನೆ ಹೊರತು ನಮ್ಮನ್ನು ಎಂದಿಗೂ ದಂಡಿಸಿ ತಿರಸ್ಕರಿಸಿ ಹೊರದೂಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ತಪ್ಪು ಮಾಡಿದಾಗಲೂ ಕೂಡ ನಮ್ಮನ್ನು ಅವ್ರೇನು ಮಾಡ್ತಾರೆ? ದಂಡಿಸ್ತಾರೆ, ತಿದ್ದುತ್ತಾರೆ, ಬಟ್ ತಿರಸ್ಕಾರ ಮಾಡೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಸರ್ವೇಶ್ವರ ಸ್ವಾಮಿ ಹೇಳ್ತಾರೆ, ಒಬ್ಬ ತಂದೆ ಮಗನನ್ನು ತಿದ್ದೋ ರೀತಿಯಲ್ಲಿ ನಾನು ಯಾಕೆ ತಿದ್ದಬಾರ್ದು ನಿನ್ನ? ಇಸ್ರಾಯೇಲ್ ಹೇಳೋ, ಇಸ್ರಾಯೇಲ್ ಸ್ಥಳದಲ್ಲಿ ನಿಮ್ಮ ಹೆಸರು ಹಾಕ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಯಾರು ದೇವರ ತಿದ್ದುಪಾಟಿಗೆ ಒಳಗಾಗ್ತಾನೋ ಅವನು ಭಾಗ್ಯವಂತ, ಯಾಕಂದರೆ ಸ್ವರ್ಗ ಒಂದೇ. ಯಾರು ದೇವರ ತಿದ್ದುಪಾಟಿಕೆಗೆ ಒಪ್ಪಿಕೊಳ್ಳೋದಿಲ್ವೋ, ಆ ತಿದ್ದುಪಾಟಿಕೆಗೆ ಒಳಗಾಗೋದಿಲ್ವೋ, ಅದನ್ನು ತಿರಸ್ಕರಿಸ್ತಾನೋ, ಅವನ ರಾಜಮಾರ್ಗ ನರಕ. ಕೆಲವು ಸಮಯದಲ್ಲಿ ದೇವರು ನಮಗೆ ಕಷ್ಟಗಳನ್ನು, ಈ ಒಂದು ರೀತಿಯಾದಂಥ ಕೆಲವು ಸಂಕಷ್ಟಗಳನ್ನು ಬರಮಾಡೋದು ಕೂಡ ಹೇಗೆ ಅಂತಂದರೆ, ನೀವು ನರಕದ ಮಾರ್ಗಕ್ಕೆ ಹೋಗದೆ ಸ್ವರ್ಗದ ಮಾರ್ಗವನ್ನು ಹಿಡಿಯಬೇಕು ಅಂತ. ಅದಕ್ಕೆ ಸ್ವಾಮಿ ಹೇಳಿದ್ರು, ಸ್ವರ್ಗ ಸಾಮ್ರಾಜ್ಯದ ಬಾಗಿಲು ಕಿರಿದು, ನರಕದ ಬಾಗಿಲು ಕಿರಿದು. ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗಬೇಕಾಗ್ತದೆ. ಕೆಲವು ಸಮಯದಲ್ಲಿ ಕೆಲವು ರೀತಿಯಾದ ಕಷ್ಟಗಳು ಬರ್ತದೆ, ಸಂಕಷ್ಟಗಳು ಬರ್ತದೆ, ನಿಂದೆಗಳು ಬರ್ತದೆ, ಅವಮಾನಗಳು ಬರ್ತದೆ. ಮನೆಯವರೇ ಪ್ರೇಯರ್ಗೆ ಹೋಗು ಪ್ರೇಯರ್ಗೆ ಅನ್ನೋರೆ ಹೋಗು ಅನ್ನುತ್ತಾ ಇದ್ದವ್ರೆ ಇಮಿಡಿಯೇಟಾಗಿ ಉಲ್ಟಾ ಹೊಡಿತಾರೆ. ಏನು ಪ್ರೇಯರ್ಗೆ ಹೋಗೋದು, ಏನು ಮಾಡೋದು? ಇದು ಬರ್ತದೆ. ಇದು ಬಂದಿಲ್ಲ ಅಂದರೆ ನೀನು ಹೇಗೆ ದೇವರ ನಿಷ್ಠಾವಂತ ಸೇವಕನಾಗಿದೆ ಅಂತ ಹೇಗೆ ಗೊತ್ತಾಗತ್ತೆ? ಇದು ಬಂದಿಲ್ಲ ದೇವರ ನಿಷ್ಠಾವಂತ ವಿಶ್ವಾಸ ಅಂತ ಹೇಗೆ ಗೊತ್ತಾಗತ್ತೆ? ಒಂದು ಏಟು ಬಿದ್ದರೂ ಕೂಡ ಎದ್ದು ನಡೆದಿಲ್ಲ ಅಂತಂದರೆ, ಏಟು ಬಿದ್ದಿದ ತಕ್ಷಣ ಹಂಗೆ ಮುಲ್ಕೊಂಡು ಮಲಗಾಗಿದ್ರೆ ಎಷ್ಟರ ಮಟ್ಟಿಗೆ ನೀನು ದೇವರನ್ನ ನಂಬಿ ನಡೀತಾ ಇದೆಯಾ? ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ದೇವರು ನಮಗೆ ಕಷ್ಟಗಳನ್ನು ಅನ್ನಪಾನಗಳಾಗಿ ಕೊಟ್ಟರು. ಯಾಕೆ? ನಮ್ಮ ನಾಶನಕ್ಕಾಗಿ ಅಲ್ಲ. ಪ್ರಿಯರೇ, ಏನೇ ಸಮಸ್ಯೆಗಳು ಬಂದರೂ, ಏನೇ ಸನ್ನಿವೇಶಗಳು ಬಂದರೂ ಆ ದೇವರ ಪ್ರೀತಿಯಿಂದ ನಮ್ಮನ್ನು ಯಾರು ಬೇರ್ಪಡಿಸೋಕ್ಕಾಗಲ್ಲ. ರೋಮ 8:39. ಅಂತೆಯೇ
ಮೇಲಿನ ಲೋಕವಾಗಲಿ ಕೆಳಗಿನ ಲೋಕವಾಗಲಿ ಸೃಷ್ಟಿ ಸಮಸ್ತಗಳಲ್ಲಿ ಯಾವುದೇ ಆಗಲಿ ಆ ಪ್ರೀತಿಯಿಂದ ನಮ್ಮನ್ನು ಬೇಡ, ನಿಮ್ಮ ಹೆಸರು ಹೇಳಿ. ಈ ಸೃಷ್ಟಿ ಸಮಸ್ತಗಳಲ್ಲಿ ಯಾವುದೇ ಅವಸ್ಥೆಯಿಂದ ನಿಮ್ಮ ಹೆಸರು ಹೇಳಿ, ಯಾರಾದರೂ ಒಬ್ಬರು ಹೆಸರು ಹೇಳಿ. ನಿಮ್ಮ ಹೆಸರು ಲಿಲ್ಲಿಯನ್ನ ಆ ದೇವರ ಪ್ರೀತಿಯಿಂದ ಬೇರ್ಪಡಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಇದು ನಿಶ್ಚಯ. ಸ್ವರ್ಗಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ಕಷ್ಟಗಳು ಬರಲಿ, ನಷ್ಟ ಬರಲಿ, ದೇವದೂತರು ಬರಲಿ, ಯಾರೇ ಬರಲಿ, ಆ ಯೇಸುವಿನ ಪ್ರೀತಿಯಿಂದ ಲಿಲ್ಲಿ ಅಮ್ಮನನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ನಾನು ಮೊದಲನೇದಾಗಿ ಏನು ಹೇಳಿದೆ, ಜಗತ್ತು ಉಂಟಾಗುವ ಮೊದಲೇ ದೇವರು ನಿಮ್ಮನ್ನು ತಮ್ಮವರನ್ನಾಗಿ ಯೇಸುವಿನಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಎರಡನೇದಾಗಿ ಮಾನವನ ಪ್ರೀತಿ ಅಳತೆ, ಮಾನವನ ಪ್ರೀತಿ ಒಂದು ಅಳತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮಾನವನ ಏನದು ಆ ಪ್ರೀತಿ ಒಂದು ಅಳತೆ ಇದೆ, ಲೆಕ್ಕಾಚಾರ ಇದೆ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರ ಪ್ರೀತಿ ಅಳತೆಗಳಿಲ್ಲದ್ದು. ಮೂರನೇದಾಗಿ ನಾವು ನೋಡೋಣ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರ ಮಹತ್ತರವಾದ ಉದ್ದೇಶ. ದೇವರು ನಮ್ಮನ್ನು ಆಯ್ಕೆ ಮಾಡಲಿಕ್ಕೆ ಒಂದು ಉದ್ದೇಶ ಇತ್ತು. ಏನು ಉದ್ದೇಶ? ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೋ ಆಲೋಚನೆ ಅರಿವನ್ನು ಆಡಿ ಕರ್ಕೊಂಡು ಹೋಗೋಕೆ ಮಾತ್ರ ಅಲ್ಲ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರೋದು. ನಮ್ಮ ಮೂಲಕ ಈ ಲೋಕದಲ್ಲಿ ಒಂದು ಮಹತ್ತರವಾದ ಕಾರ್ಯವನ್ನು ಸಾಧಿಸಲು ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಕೇವಲ ಈ ಲೋಕದಲ್ಲಿ ಗ್ರೇಸಿಯಕ್ಕನೋ ನಾನು ಮತ್ತು ನೀವು ಬದುಕಲಿಕ್ಕೆ ಬೇಕಾದ ಆಶೀರ್ವಾದ ಕೊಡಲಿಕ್ಕೆ ಮಾತ್ರ ಅಲ್ಲ ದೇವರು ಇರೋದು, ಅಥವಾ ನಿಮ್ಮನ್ನು ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋಕ್ಕೆ ಮಾತ್ರ ಅಲ್ಲ ದೇವರ ಯೋಜನೆ. ನಿಮ್ಮ ಮುಖಾಂತರ ಈ ಲೋಕದಲ್ಲಿ ಮಹತ್ತರವಾದ ಒಂದು ಕಾರ್ಯವನ್ನು ಸಾಧಿಸಲಿಕ್ಕೆ ದೇವರು ನಿಮ್ಮನ್ನು ತಮ್ಮವರಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ಒಬ್ಬ ವಿಶ್ವಾಸಿ, ಒಬ್ಬ ದೇವರು ಆಯ್ಕೆ ಮಾಡಿಕೊಂಡಂಥ ವ್ಯಕ್ತಿಯಲ್ಲಿ ಮೊದಲನೇದಾಗಿ ಇರುವಂಥದ್ದು ಸತ್ಕಾರ್ಯ. ಏನು ಮಾಡಲಿಕ್ಕೆ ದೇವ್ರಿಗೆ ಆಯ್ಕೆ ಮಾಡಿರೋದು? ಸತ್ಕಾರ್ಯ ಮಾಡಲಿಕ್ಕೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಯಾಕೋಬ ಹೇಳ್ತಾನೆ, ಸತ್ಕಾರ್ಯಗಳಿಲ್ಲದ ವಿಶ್ವಾಸ ಸತ್ತೋಗಿರೋದು. ಏನಕ್ಕೆ? ಮಣ್ಣಲ್ಲಿ ಮುಚ್ಚಕ್ಕೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಕರೆದಿರೋದು ಸತ್ಕಾರ್ಯಗಳಿಲ್ಲದ ಜೀವನ ಅಲ್ಲ. ನಿನ್ನ ಮುಖಾಂತರ ಒಂದು ಸುಕೃತ್ಯಗಳನ್ನ ಸಾಧಿಸಬೇಕು, ಸತ್ಕಾರ್ಯಗಳನ್ನು ಎಸಗಬೇಕು. ಯಾರ ಮುಖಾಂತರ? ನಿಮ್ಮ ಮುಖಾಂತರ. ನಿಮ್ಮ ಮುಖಾಂತರ ದೇವರಿಗೆ ಮಹಿಮೆ ಉಂಟಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿ ಎಫೆಸ 2:10ನೇ ಅಧ್ಯಾಯ 2ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಎಫೆಸರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ ಕೇಳಿಸ್ಕೊಳ್ಳಿ. ನಾವಾದರೂ ದೇವರ ಕಲಾಕೃತಿಗಳು, ಕ್ರಿಸ್ತ ಯೇಸುವಿನಲ್ಲಿ ನೀವು ದೇವರ ಕೈಗಳಲ್ಲಿ ಕಲಾಕೃತಿಗಳು. ಯಾಕೆ ದೇವರ ಕೈಗಳಲ್ಲಿ ನೀವು ರೂಪಿಸಲ್ಪಟ್ರಿ? ಯಾಕೆ ದೇವರು ನಿಮ್ಮನ್ನು ತನ್ನ ಕೈಗಳಲ್ಲಿ ರೂಪಿಸಿದ್ರು? ಯಾಕೆ ರೂಪಿಸಿದ್ರು? ಕ್ರಿಸ್ತ ಯೇಸುವಿನಲ್ಲಿ ನೀವು ಸತ್ಕಾರ್ಯವನ್ನು ಮಾಡಬೇಕು. ಯಾರಲ್ಲಿ? ಕ್ರಿಸ್ತ ಯೇಸುವಿನಲ್ಲಿ ನೀವೇನು ಮಾಡಬೇಕು? ದುಷ್ಕಾರ್ಯಗಳನ್ನು ಮಾಡಂಗಿಲ್ಲ. ದುಷ್ಕಾರ್ಯ ಮಾಡೋದು ಸೈತಾನನಲ್ಲಿ. ಸತ್ಕಾರ್ಯಗಳನ್ನು ಮಾಡಲೇ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಓದಿ. ನಾವು ಸತ್ಕಾರ್ಯವನ್ನು ಮಾಡುತ್ತಾ ಬಾಳಬೇಕೆಂದು ತಾವು ಮೊದಲೇ ನಿರ್ಧರಿಸಿದಂತೆ ದೇವರು ನಮ್ಮನ್ನು ಸೃಷ್ಟಿಸಿದರು. ಜಗತ್ತು ಉಂಟಾಗುವ ಮೊದಲೇ ದೇವರು ನಮ್ಮನ್ನು ಕ್ರಿಸ್ತೇಶನಲ್ಲಿ ತಮ್ಮವ್ರನ್ನ ಆಯ್ಕೆ ಮಾಡಿಕೊಳ್ಳೋದು ಯಾಕೆ ಈ ಅಂತಂದರೆ, ಮೊದಲೇ ನಿಮ್ಮನ್ನು ಯಾಕೆ ಕರೆದ್ರು? ಸತ್ಕಾರ್ಯ ಮಾಡಲಿಕ್ಕೆ, ದುಷ್ಕಾರ್ಯಗಳ ಮಾಡಲಿಕ್ಕಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗಾಗಿ ಮೂರನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ನಾನು ಹೇಳ್ದಲ್ಲ, ಯಾವುದು ಈ ಮೂರನೇ ಪಾಯಿಂಟ್ ಹೇಳಿದ್ದು ನಾನು? ದೇವರು ನಮ್ಮನ್ನು ಆರಿಸಿಕೊಂಡಿದ್ದು ಮಹತ್ತರವಾದ ಉದ್ದೇಶ. ಆಯ್ಕೆ ಮಾಡಿಕೊಂಡಿದ್ದು ಒಂದು ಉದ್ದೇಶ ಇದೆ. ಏನು ಉದ್ದೇಶ? ಜಗತ್ತು ಉಂಟಾಗುವ ಮೊದಲು ನಿಮ್ಮನ್ನು ತಮ್ಮವ್ರನ್ನ ಅಂತ ಆಯ್ಕೆ ಮಾಡಿಕೊಂಡಿದ್ರಲ್ಲ, ಅವರ ಹಾಗೆ ನೀವು ಕೂಡ ಸತ್ಕಾರ್ಯವನ್ನು ಮಾಡಬೇಕು ಅಂತಲೇ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ನಾವು ಲೋಕದಲ್ಲಿ ದೇವರ ಪ್ರೀತಿಯನ್ನು ಹೇಗೆ ತೋರಿಸ್ಬೇಕು? ಸತ್ಕಾರ್ಯಗಳ ಮುಖಾಂತರ ತೋರಿಸ್ಬೇಕು. ಎಕ್ಸಾಂಪಲ್ಗೆ ಮದರ್ ತೆರೇಸಾ ಹೇಳ್ಬಿಡೋಣ. ಸಿಂಪಲ್ ಒಂದು ಲೈನ್ ಸ್ಟೇಟ್ಮೆಂಟ್. ದೇವರ ಪ್ರೀತಿಯನ್ನು, ಯೇಸುವಿನ ಪ್ರೀತಿಯನ್ನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಯೇಸುವನ್ನು ಪ್ರತಿಯೊಬ್ಬ ರೋಗಿಯಲ್ಲಿ ಮದರ್ ತೆರೇಸಾ ನೋಡಿದ್ದು ಯೇಸುವನ್ನು. ಯಾವ ಯೇಸುವನ್ನು? ಗಾಯಪಟ್ಟ ಯೇಸುವನ್ನು. ಯಾವ ಯೇಸುವನ್ನು? ಶಿಲುಬೆಯಲ್ಲಿ ಜಜ್ಜಲ್ಪಟ್ಟ ಯೇಸುವನ್ನು. ಯಾವ ಯೇಸುವನ್ನು? ರೋಗ ಪೀಡಿತನಾದ ಯೇಸುವನ್ನು. ಯಾವ ಯೇಸುವನ್ನು? ನಗ್ನನಾದ ಯೇಸುವನ್ನು. ಯಾವ ಯೇಸುವನ್ನು?
ವಸ್ತ್ರ ಇಲ್ಲದ ಯೇಸುವನ್ನ. ಇದನ್ನೇ ಮದರ್ ತೆರೇಸ ನೋಡಿದ್ದು, ಇದನ್ನೇ ಈ ವಾಕ್ಯ ಓದಿ ಅವರಿಗೆ ಪ್ರೇರಣೆಯಾಗಿದ್ದು. ಯೇಸು ಕ್ರಿಸ್ತನಲ್ಲಿ ಸತ್ಕಾರ್ಯ ಮಾಡಲಿಕ್ಕೆ ಮದರ್ ತೆರೇಸನನ್ನು ದೇವರು ಆದಿಯಲ್ಲಿ ಆಯ್ಕೆ ಮಾಡಿಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಅವ್ರನ್ನ ಮಾತ್ರ ಆಯ್ಕೆ ಮಾಡಿಲ್ಲ, ನಮ್ಮೆಲ್ಲರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂತ ನಾವೇ ಪ್ರಶ್ನೆ ಹಾಕೋಬೇಕು ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ. ಎರಡನೇದಾಗಿ ಆತನ ಪ್ರೀತಿಯನ್ನು ಪ್ರಸಿದ್ಧಪಡಿಸಲು ಇನ್ನೊಂದು ವಿಷಯ ಹೇಳ್ಬೋದು. ಆತನ ಗುಣಲಕ್ಷಣಗಳನ್ನು, ಗುಣ ವಿಶೇಷಗಳನ್ನು ಅದನ್ನು ನಾವು ಚೆನ್ನಾಗಿ ಅರ್ಥ ಆಗೋ ರೀತಿ ಹೇಳಬಹುದ್ರೆ ಆತನ ಪ್ರೀತಿಯನ್ನು ಪ್ರಸಿದ್ಧಪಡಿಸಲು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. 1 ಪೇತ್ರ 2ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಒಮ್ಮೆ ನೀವು ಗಣನೆಗೆ ಬಾರದ ಜನಗಳಾಗಿದ್ದೀರಿ, ಈಗಲಾದರೂ ದೇವರ ಪ್ರಜೆಗಳೇ, ದೇವರ ಸ್ವಂತ ಮಕ್ಕಳೇ ಆಗಿದ್ದೀರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಿಂದೊಮ್ಮೆ ನೀವು ಗಣನೆಗೆ ಬಾರದ ಜನಾಂಗಗಳಾಗಿದ್ದೀರಿ, ಈಗಲಾದರೂ ದೇವರ ಪ್ರಜೆಗಳೇ ಆಗಿದ್ದೀರಿ. ಹಿಂದೊಮ್ಮೆ ದೇವರ ಕರುಣೆ ಏನೆಂಬುದು ನಿಮಗೆ ತಿಳಿದೇ ಇರಲಿಲ್ಲ, ಈಗಲಾದರೂ ಅವರ ಕರುಣೆಯನ್ನು ಸವಿದಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂದೊಮ್ಮೆ ನಾವು ಗಣನೆಗೆ ಬಾರದವರು ಅಲ್ವಾ? ಯಾರು ಕೇರ್ ಮಾಡ್ತಾ ಇದ್ರು? ಇವತ್ತು ನಾನು ಯಾರು ಬಂದರೆ ಪ್ರೈಸ್ ದಿ ಲಾರ್ಡ್ ಬ್ರದರ್, ಸ್ವಲ್ಪ ಪ್ರೇಯರ್ ಮಾಡಿ ಬ್ರದರ್ ಹೇಳ್ತಾರೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಒಂದು ಕಾಲದಲ್ಲಿ ನಾವು ಬರ್ತೀವಿ ಅಂತಂದ್ರೆ ಹಂಗೆ ಇನ್ನೊಂದು ದಾರಿಯಲ್ಲಿ ಹೋಗ್ಬಿಡೋರು. ಪ್ರೈಸ್ ದಿ ಲಾರ್ಡ್. ದೇವರ ಪ್ರೀತಿ, ದೇವರ ಕರುಣೆ ಎಂದು ಗೊತ್ತೇ ಇರಲಿಲ್ಲ, ಕಠಿಣವಾಗಿ ವರ್ತಿಸ್ತಾ ಇದ್ವಿ. ಇವತ್ತು ಆ ದೇವರ ಪ್ರೀತಿ ಕರುಣೆ ಅನುಭವಿಸುವುದರಿಂದ ಸ್ವಲ್ಪ ಮಟ್ಟಿಗೆ ಆದರೂ ದೇವರ ಪ್ರೀತಿಯಲ್ಲಿ ಜೀವಿಸ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಈಗ ಅವರ ಕರುಣೆಯನ್ನು ನಾವು ಸವಿದಿದ್ದೇವೆ. 9ನೇ ವಾಕ್ಯ ಓದ್ತೀರಾ? ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನಾಂಗ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸಲು ಆಯ್ಕೆಯಾದವರು. ಅವರ ಅದ್ಭುತ ಕಾರ್ಯನ ಪ್ರಚುರಪಡಿಸಲು, ಸತ್ಕಾರ್ಯಗಳನ್ನು ಮಾಡಲು, ಅವರ ಅದ್ಭುತ ಕಾರ್ಯನ ಪ್ರಚುರಪಡಿಸಲು ದೇವರು ನಮ್ಮನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಹೇಳಿ, ನಿಮ್ಮ ಪಕ್ಕದಲ್ಲಿಯವರಿಗೆ ಹೇಳಿ, ಯೇಸುವಿನ ನಾಮದಲ್ಲಿ ಸತ್ಕಾರ್ಯನ ಮಾಡಲು, ಯೇಸುವಿನ ಅದ್ಭುತ ಕಾರ್ಯವನ್ನು ಪ್ರಚುರಪಡಿಸಲು ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಸತ್ಕಾರ್ಯನ ಮಾಡಲು, ಎರಡನೇದಾಗಿ ಅವರ ಅದ್ಭುತ ಕಾರ್ಯನ ಪ್ರಚಾರಪಡಿಸಲು ದೇವರು ನಮ್ಮನ್ನು ರಾಜಯಾಜಕರನ್ನಾಗಿ, ಪವಿತ್ರ ಪ್ರಜೆಗಳನ್ನಾಗಿ, ತಮ್ಮ ಸ್ವಂತ ಜನಾಂಗವನ್ನಾಗಿ, ತನ್ನವರನ್ನಾಗಿ ಆಯ್ಕೆ ಮಾಡಿಕೊಂಡ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮೂರನೇದಾಗಿ ಶಾಶ್ವತವಾದ ಫಲ ಕೊಡಲಿಕ್ಕೆ. ಮೇನ್ ವಿಷಯದಲ್ಲಿ ಇದು ABC. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎ ಏನು? ಸತ್ಕಾರ್ಯ ಮಾಡಲಿಕ್ಕೆ. ಬಿ ಏನು? ಅವರ ಪ್ರೀತಿಯನ್ನು ಪ್ರಸಿದ್ಧಪಡಿಸಲಿಕ್ಕೆ. ಸಿ ಏನು? ಶಾಶ್ವತವಾದ ಫಲವನ್ನು ಕೊಡಲಿಕ್ಕೆ. ಯೋಹಾನ 15:16. ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನೇ ನಿಮ್ಮನ್ನು ಆಯ್ಕೆ ಮಾಡಿದ್ದೇನೆ. ನಮ್ಮನ್ನು ಆಯ್ಕೆ ಮಾಡಿದವರು ಯಾರು? ಯೇಸು ಸ್ವಾಮಿನ ನಾವು ಆಯ್ಕೆ ಮಾಡಿಕೊಂಡ್ವ, ನಮ್ಮನ್ನು ದೇವರು ಆಯ್ಕೆ ಮಾಡಿಕೊಂಡ್ರ? ಹಲೋ, ನಮ್ಮನ್ನ ದೇವ್ರು ಆಯ್ಕೆ ಮಾಡ್ಕೊಂಡ್ರೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಈ ದೇವ್ರು ನಮಗಿರ್ಲಿ ಅಂತ. ನಾವು ಕ್ರೈಸ್ತರಾಗಬೇಕಂತ ನಾವು ಆಯ್ಕೆ ಮಾಡಿಕೊಂಡಿದ್ದ, ಅಥವಾ ನಿಮ್ಮನ್ನು ದೇವರು ತನ್ನ ಮಕ್ಕಳಾಗಿ ಆಯ್ಕೆ ಮಾಡಿಕೊಂಡಿದ್ದ? ಹಾಗಾಗಿದ್ರೆ ಅವರೇ ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಾಗ ಅವರ ಘನತೆಗೆ, ಗೌರವಕ್ಕೆ ತಕ್ಕಂತೆ ನಾನು ಮತ್ತು ನೀವು ಜೀವಿಸಬೇಕು. ಪ್ರೈಸ್ ದಿ ಲಾರ್ಡ್. ಓದಿ. ನೀವು ನನ್ನನ್ನು ಆಯ್ಕೆ ಮಾಡಿಕೊಂಡಿಲ್ಲ, ನಾನೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗ್ಬೇಕು. ಏನಕ್ಕೆ ಹೋಗ್ಬೇಕು? ಯಾಕೆ ಲೋಕಕ್ಕೆ ಹೋಗ್ಬೇಕು? ಫಸ್ಟ್ ಒನ್, ಸತ್ಕಾರ್ಯ ಮಾಡಲಿಕ್ಕೆ. ಹೇಳಿ, ಫಸ್ಟ್ ಒನ್ ಯಾಕೆ ಲೋಕಕ್ಕೆ ಹೋಗ್ಬೇಕು? ಎ ಹೇಳಿದಲ್ಲ, ಎ ಸತ್ಕಾರ್ಯ ಮಾಡಲಿಕ್ಕೆ. ಬಿ ಅವರ ಪ್ರೀತಿಯನ್ನು ಪ್ರಸಿದ್ಧಿಪಡಿಸಲಿಕ್ಕೆ. ಸಿ ಫಲ ಕೊಡಲಿಕ್ಕೆ. ಸೊ ಹಾಗಾಗಿ ಸರ್ವೇಶ್ವರ ನಮ್ಮನ್ನು ಪ್ರೀತಿಸಿ ಆರಿಸಿಕೊಂಡಿದ್ದಾರೆ ಎಂಬ ಮೇನ್ ಶೀರ್ಷಿಕೆ ಏನು ಟಾಪಿಕ್ ಇದೆಯಲ್ಲ, ಈ ಟಾಪಿಕಲ್ಲಿ ಫಸ್ಟ್ ಒನ್ ನಾವು ನೋಡಿದ್ದು, ಜಗತ್ತು ಉಂಟಾಗೋ ಬದಲೇ ದೇವರು ನಮ್ಮನ್ನು ತಮ್ಮವ್ರನ್ನ ಆಯ್ಕೆ ಮಾಡಿಕೊಂಡ್ರು.
ಎರಡನೇದಾಗಿ ಮಾನವನ ಪ್ರೀತಿಗೆ ಒಂದು ಅಳತೆ ಇದೆ, ದೇವರ ಪ್ರೀತಿಗೆ ಯಾವ ಅಳತೆ ಇಲ್ಲ. ಮೂರನೇದಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದು ಮಹತ್ತರವಾದ ಉದ್ದೇಶ. ಈ ಮಹತ್ತರವಾದ ಈ ಮೂರನೇ ಅಂಶದಲ್ಲಿ ಮಹತ್ತರವಾದ ಉದ್ದೇಶದಲ್ಲಿ ಏನು ಸತ್ಕಾರ್ಯ ಮಾಡಲಿಕ್ಕೆ, ಬಿ ಏನು ದೇವರ ಪ್ರೀತಿಯನ್ನು ಪ್ರಸಿದ್ಧಿಪಡಿಸಲಿಕ್ಕೆ, ಸಿ ಏನು ಫಲಭರಿತವಾದ ಜೀವನವನ್ನು ಜೀವಿಸಲಿಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ಅದಕ್ಕಾಗಿ ಯೇಸು ಹೇಳ್ತಾರೆ, ನೀವು ನನ್ನನ್ನು ಆಯ್ಕೆ ಮಾಡಿಕೊಂಡಿಲ್ಲ, ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಬೇಕು. ಪ್ರಿಯರೇ, ನೀವು ಫಲ ಕೊಡಬೇಕಾದ್ರೆ ಆ ಫಲ ಹೊರಡಬೇಕಾದ್ರೆ ಸತ್ಕಾರ್ಯ ಬೇಕು, ಆ ದೇವರ ಪ್ರೀತಿಯನ್ನು ಅನುಭವಿಸಬೇಕು. ಅದಾದ್ಮೇಲೆ ಫ್ರೂಟ್ ಪ್ರೊಡ್ಯೂಸ್ ಆಗೋದು. ಆ ದೇವರ ಪ್ರೀತಿ ನೀವು ಸೌದಿಲ್ಲ ಅಂದರೆ ಫಲವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಲೋಕಕ್ಕೆ ಹೋಗಬೇಕು. ಈಗ ನೀವು ಪಕ್ಕದಲ್ಲಿರೋಕೆ ನೋಡಿ, ನೀವು ಲೋಕಕ್ಕೆ ಹೋಗಬೇಕು, ಏನಾಗಬೇಕು? ಸಫಲರಾಗಬೇಕು. ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನ ನೇಮಿಸಿದ್ದೇನೆ. ದೇವ್ರು ಏನು ಮಾಡಿದ್ರು ನೋಡಿ, ಯೇಸು ಸ್ವಾಮಿ ತನ್ನ ಪ್ರೇಷಿತರನ್ನ ತಾಬೋರ್ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ತಾಬೋರ್ ಬೆಟ್ಟದಲ್ಲಿ ಯೇಸುನ ರೂಪಾಂತರವನ್ನು ಕಾಣ್ತಾರೆ. ಪೇತ್ರ ಹೇಳ್ತಾನೆ, ಸ್ವಾಮಿ ನಾವು ಲೋಕಕ್ಕೆ ಹೋಗೋದೇ ಬೇಡ, ನಿಮಗೊಂದು ಎಲ್ಲಿನಿಗೊಂದು ಮೋಶೆಗೊಂದು ಗುಡಾರ ಕಟ್ಬಿಡ್ತೀನಿ, ನಾವು ಇಲ್ಲೇ ಇದ್ಬಿಡೋಣ. ಯೇಸು ಸ್ವಾಮಿ ಏನು ಹೇಳಿದ್ರು? ಇಲ್ಲ, ನೀವು ಲೋಕಕ್ಕೆ ಹೋಗಬೇಕು, ನೀವು ಲೋಕಕ್ಕೆ ಹೋಗಲೇಬೇಕು. ಈ ಲೋಕದಲ್ಲಿ ಕ್ರಿಸ್ತನ ಏನು ಸತ್ಕಾರ್ಯಗಳನ್ನು ನೀವು ಕ್ರಿಸ್ತನ ನಾಮದಲ್ಲಿ ಸತ್ಕಾರ್ಯಗಳನ್ನು ಮಾಡಬೇಕು. ಆ ಕ್ರಿಸ್ತನ ಪ್ರೀತಿಯನ್ನು ನೀವೇನು ಮಾಡಬೇಕು? ಪ್ರಸಿದ್ಧಿಪಡಿಸಬೇಕು. ಮೂರನೇದಾಗಿ ಆ ಪ್ರಸಿದ್ಧಿಪಡಿಸುವಾಗ ಅದರಿಂದ ಹೊರಡುವ ಫಲ ಶಾಶ್ವತವಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಈ ಫಲ ಬರಲೇಬೇಕಾದ್ರೆ ನೀವು ಲೋಕದಲ್ಲಿ ಹೋಗಬೇಕು, ನೀವು ಸಫಲರಾಗಬೇಕು. ಏನು ಲೋಕ? ಈ ಲೋಕ ಅಂತಂದ್ರೆ ಆಸೆ, ಆಕಾಂಕ್ಷೆಗಳು, ಇಚ್ಛೆಗಳು, ದ್ವೇಷಗಳು, ಕೋಪಗಳು, ವೈರಾಗ್ಯಗಳು, ವೈಮನಸ್ಯಗಳು, ಇದೆಲ್ಲ ಲೋಕದಲ್ಲಿ ಇರುವಂಥದ್ದೇ. ಕೇಡು, ಕೆಟ್ಟದು, ಅಸೂಯೆ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು. ನೀವು ಲೋಕದಲ್ಲೇ ಒಂದು ಸಾಕ್ಷಿಯ ಜೀವನ ಜೀವಿಸಲಿಲ್ಲ ಅಂದರೆ ಹೇಗೆ ನೀವು ಕ್ರಿಸ್ತರಿಗೆ ಸಾಕ್ಷಿ ಆಗಲಿಕ್ಕೆ ಆಗ್ತದೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಟೈಮ್ ಆಗ್ತದೆ, ಇದೊಂದು ಸಬ್ಜೆಕ್ಟ್ಗೆ ಮುಗೀತು ಟೈಮ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಆ ಫಲ ಯಾವುದೋ ಫಲ ನಾವು ಆತ್ಮದಲ್ಲಿ ಬೆಳೆದು ಪವಿತ್ರ ಆತ್ಮ ಸತ್ಫಲಗಳನ್ನು ನಮ್ಮ ಜೀವನದಲ್ಲಿ ಹೊರಡಿಸಬೇಕು. ನಾವು ಆತ್ಮದಲ್ಲಿ ಜೀವಿಸಿ ಆತ್ಮದಲ್ಲಿ ಬೆಳೆದು ಪವಿತ್ರ ಆತ್ಮದತ್ತ ಸತ್ಫಲಗಳು ನಮ್ಮ ಜೀವನದಲ್ಲಿ ಕೊಡುವರಾಗಬೇಕು. ಆ ಸತ್ಫಲಗಳು ಯಾವುದು? ಗಲಾತ್ಯ 5ನೇ ಅಧ್ಯಾಯ 22ನೇ ವಚನ. ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ. ಇದು ಇಂಪಾರ್ಟೆಂಟ್. ಪ್ರಾಮಾಣಿಕತೆ, ಈ ಕೆಲವೆಲ್ಲ ಇದೆಯಲ್ಲ ಸ್ಟೇಟ್ಮೆಂಟ್ಸ್, ಇದು ವೆರಿ ಇಂಪಾರ್ಟೆಂಟ್. ಒಂದೊಂದನ್ನು ಕೂಡ ವಿವರಿಸಿದ್ರೆ ಆಳವಾಗಿ ನಾವು ಧ್ಯಾನ ಮಾಡ್ಬೋದು. ಒಂದೊಂದು ವಿಷಯಕ್ಕೂ ಕೂಡ ಆಳವಾಗಿ ನಾವು ಅಧ್ಯಯನ ಮಾಡಿದ್ರೆ ನಿಜವಾಗಿ ನಾವು ಪವಿತ್ರಾತ್ಮದತ್ತ ಸತ್ಫಲಗಳಾಗಿ ಜೀವಿಸ್ತೀವಿ, ಫಲ ಕೊಡೋರಾಗ್ತೀವಿ. ಇಲ್ದಿದ್ರೆ ಸುಮ್ಮನೆ ಏನೋ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಇವತ್ತು ನಾವು ಧ್ಯಾನಿಸಿದ್ದು ಒಂದೇ ಸಬ್ಜೆಕ್ಟು, ಸರ್ವೇಶ್ವರ ನಿಮ್ಮನ್ನು ಪ್ರೀತಿಸಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಎರಡನೇದಾಗಿ, ಪ್ರೀತಿ ದೇವರಿಂದ ಉಗಮವಾದದ್ದು, ಈಗ ಮುಟ್ಲಿಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ನನ್ನ ಆತ್ಮೀಯರೇ, ಇವತ್ತು ನಾವು ಏನಂತಂದರೆ ನಾವು ಯೋಗ್ಯರು, ಅರ್ಹರು ಅಥವಾ ಬಾಹಿರಂಗ ಸೌಂದರ್ಯ ಇದೆಲ್ಲ ನೋಡಿ ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿಲ್ಲ. ಅವರು ನಮ್ಮನ್ನು ಯಥಾರ್ಥವಾಗಿ ಪ್ರೀತಿಸಿ, ನಮ್ಮ ಅಂತರಂಗಗಳನ್ನು ವೀಕ್ಷಿಸಿ, ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕರೆದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ದೊಡ್ಡ ಮಂದಿ ಅಂತ ದೇವರು ನಮ್ಮನ್ನು ಕರೆದಿಲ್ಲ, ಪುಟ್ಟ ಮಂದಿ ಅಂತೆ ಕರೆದ್ರು. ನಮ್ಮನ್ನು ಯೋಗ್ಯರಂತ ದೇವರು ಕರೆದಿಲ್ಲ. ನಾವು ಯೋಗ್ಯರಲ್ಲದಿದ್ದರೂ ಕೂಡ ಅವರು ನಮ್ಮನ್ನು ಯೋಗ್ಯರೆಂದು ಕರೆದು ಯೋಗ್ಯರನ್ನಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಗಿ ಒಂದು ನಿಮಿಷ ಕೈಗಳನ್ನು ಜೋಡಿಸಿ ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಸ್ವರ್ಗೀಯ ತಂದೆ, ಈ ದಿನ ಕೇಳಿಸಿಕೊಂಡಂತಹ ಒಂದೊಂದು ವಿಷಯಗಳು ನನ್ನ ಆತ್ಮಿಕ ಬದುಕಿಗೆ ಒಂದು ಮೆಟ್ಟಿಲಾಗಿ ಪರಿವರ್ತನೆ ಆಗುವಂತೆ ಪ್ರಾರ್ಥಿಸ್ತೇನೆ.
ಇಲ್ಲಿವರೆಗೆ ಯಾವುದೆಲ್ಲ ವಿಷಯಗಳನ್ನು ನಾನು ತಪ್ಪಿ ನಡೆದಿದ್ನೋ ಆ ವಿಷಯಗಳನ್ನು ಈ ದಿನ ನನಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ನನ್ನ ಆತ್ಮೀಕವಾದ ಬದುಕಿನಲ್ಲಿ ನಾನು ಇಡುವಂಥ ಒಂದೊಂದು ಹೆಜ್ಜೆಯಲ್ಲಿ ಸ್ವಾಮಿ ಯೇಸುವೆ, ನಿನ್ನ ಪ್ರೀತಿಯಲ್ಲಿ ನಾನು ಜೀವಿಸಲು, ನಿನ್ನ ನಾಮದಲ್ಲಿ ಸತ್ಕಾರ್ಯ ಮಾಡಲು, ನಿನ್ನ ಪ್ರೀತಿಯನ್ನು ಪ್ರಚುರಪಡಿಸಲು, ನಿನ್ನ ನಾಮದಲ್ಲಿ ಫಲಭರಿತವಾದ ಒಂದು ಸೇವೆಯನ್ನು ಮಾಡಲು ಬೇಕಾದ ಕೃಪೆಯನ್ನು ದಯಪಾಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾನೆ. ಗಾಡ್ ಬ್ಲೆಸ್ ಯು.